ನಾವು ಚಿಕ್ಕವರಿದ್ದಾಗ ಸೇವಿಸುವಂಥ ಖಾದ್ಯಗಳು ನಿಜವಾಗ್ಲೂ ಒಂದು ಸವಿ ನೆನಪು. ಹಾಗಾಗಿ ಇವತ್ತು ನಾವು ಹಂಚ್ಕೊಳ್ತಾ ಇರುವಂಥ ಖಾದ್ಯ ಒಂದು ಸಿಹಿ ಸವಿ ನೆನಪು. ಇನ್ನೇನೂ ತಡ ಇಲ್ದಲೇ ಬಹಳಷ್ಟು ಜನರಿಗೆ ಪ್ರಿಯಕರವಾಗಿರುವಂಥ ಸಿಹಿ ಶಂಕರಪಾಳಿ ಅಥವಾ ಸಿಹಿ ತುಕಡಿ ಮಾಡೋದನ್ನು ಕಲ್ತೇ ಬಿಡೋಣ. ಅಂದಹಾಗೆ ನಮ್ಮ ಚಾನಲ್ ಊರು ಊಟ ಉಪಹಾರಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ. ನಮ್ಮ ಭೇಟಿ ಇದೇ ಮೊದಲನೇ ಬಾರಿ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ವಿಡಿಯೋಸ್ ನಿಮ್ಮವರೆಗೂ ತಲುಪಲಿಕ್ಕೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸಿಹಿ ಶಂಕರಪಾಳಿ ತಯಾರಿಸಲಿಕ್ಕೆ ಮೊದಲು ನಾವು ಒಂದು ಮಿಕ್ಸಿಂಗ್ ಬೌಲ್ಗೆ ಸುಮಾರು 250 ಗ್ರಾಂ ಅಥವಾ 1 ಕಪ್ಪಷ್ಟು ಮೈದಾ ಹಿಟ್ಟು ತಗೊಳ್ಳೋಣ. ಇದಕ್ಕೆ 2 ದೊಡ್ಡ ಚಮಚದಷ್ಟು ಸಕ್ಕರೆ ಪುಡಿ ಸೇರಿಸ್ಕೊಳ್ಳೋಣ. ಸಕ್ಕರೆ ಪುಡಿ ಆದಮೇಲೆ ಬರೋದು ರುಚಿರಾಯ ಉಪ್ಪು. ಹೀಗೆ ಸ್ವಲ್ಪ ಉಪ್ಪು ಸೇರಿಸಿದ ನಂತರ ಬರುವಂಥ ಪದಾರ್ಥ 2 ದೊಡ್ಡ ಚಮಚದಷ್ಟು ತುಪ್ಪ. ತಗೊಂಡಿರುವಂಥ ತುಪ್ಪದ ಅಳತೆಯಲ್ಲಿ ಸ್ವಲ್ಪ ತುಪ್ಪ ಹಿಟ್ಟು ತಯಾರಿಸುವ ಕೊನೆಯ ಹಂತದಲ್ಲಿ ಸೇರಿಸಲಿಕ್ಕೆ ತೆಗೆದಿಟ್ಕೊಳ್ಳೋಣ. ಈಗ ನಾವು ಸೇರಿಸಿರುವಂಥ ತುಪ್ಪ, ಮೈದಾ ಹಿಟ್ಟು, ಉಪ್ಪು ಹಾಗೂ ಸಕ್ಕರೆ ಪುಡಿ ಜೊತೆ ಒಂದುಗೂಡಲಿಕ್ಕೆ ಇದನ್ನು ಕಲಿಸ್ಕೊಳ್ಳೋಣ. ಹೀಗೆ ತುಪ್ಪ ಒಂದುಗೂಡಿದ ನಂತರ ನಮಗೆ ಬೇಕಾಗುವುದು ನೀರು. ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಸೇರಿಸಿ ಇದನ್ನು ಚೆನ್ನಾಗಿ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು. ಹೀಗೆ ಒಮ್ಮೆ ಇದನ್ನು ಚೆನ್ನಾಗಿ ಕಲಿಸಿದ ನಂತರ ಇದಕ್ಕೆ ನಾವು ತೆಗೆದಿಟ್ಕೊಂಡಿರುವಂಥ ತುಪ್ಪ ಸೇರಿಸುವಂಥ ಸಮಯ. ಹೀಗೆ ಮಿಕ್ಕಿರುವಂಥ ತುಪ್ಪ ಸೇರಿಸಿದ ನಂತರ ಹಿಟ್ಟನ್ನು ಚೆನ್ನಾಗಿ ಮತ್ತೆ ನಾದಬೇಕು. ಹೀಗೆ 5 ನಿಮಿಷದ ಕಾಲ ಹಿಟ್ಟನ್ನು ಚೆನ್ನಾಗಿ ಮರ್ದಿಸ್ಕೊಂಡಿದ್ದ ನಂತರ ಇದನ್ನು ಒಂದು ಬೇರೆನೇ ಬೌಲ್ಗೆ ವರ್ಗಾಯಿಸ್ಕೊಂಡು ಇದರ ಮೇಲೆ ಒಂದು ಒದ್ದೆ ಬಟ್ಟೆ ಹಾಕಿ ಇದನ್ನು ಸುಮಾರು 10 ನಿಮಿಷದ ಕಾಲ ಬಿಟ್ಬಿಡ್ತಾ ಇದ್ದೀವಿ. 10 ನಿಮಿಷಗಳ ನಂತರ ನಾವು ತಯಾರಿಸಿರುವಂಥ ಮಿಶ್ರಣದಲ್ಲಿರುವಂಥ ನೀರಿನ ಅಂಶ ಮೈದಾ ಹಿಟ್ಟು ಸಂಪೂರ್ಣವಾಗಿ ಹೀರ್ಕೊಂಡಿರುತ್ತೆ. ಹಾಗೆ ಹಿಟ್ಟು ಸಹ ಚೆನ್ನಾಗೇ ತಯಾರಾಗಿರುತ್ತೆ. ಹಾಗಾಗಿ ಇದನ್ನು 4 ಭಾಗ ಮಾಡಿಕೊಂಡು ಇದನ್ನು ಲಟ್ಟಿಸ್ಲಿಕ್ಕೆ ತಯಾರಿಸ್ಕೊಳ್ಳೋಣ. ನಾವು ಸಿಹಿ ತುಕಡಿ ಲಟ್ಟಿಸಿ ತಯಾರಿಸೋ ಮುಂಚೆ ಒಂದು ಬಾಣಲೆಯಲ್ಲಿ ಎಣ್ಣೆ ಬಿಸಿ ಮಾಡಿಕೊಳ್ಳಿಕ್ಕೆ ಇಡೋಣ. ಎಣ್ಣೆ ಬಿಸಿಯಾಗಲಿಕ್ಕೆ ಇಟ್ಟ ನಂತರ ಇನ್ನೇನಿದೆ, ಇದನ್ನು ಲಟ್ಸೋದೊಂದೇ ಬಾಕಿ. ಹೀಗೆ ಇದನ್ನು ತೆಳುವಾಗಿ ಲಟ್ಸಿದ ನಂತರ ನಮಗೆ ಬೇಕಾಗುವಂಥ ಉಪಕರಣ ರಾವಿಯೋಲಿ ಕಟ್ಟರ್ ಅಥವಾ ತುಕಡಿ ಕಟ್ಟರ್. ಈ ಉಪಕರಣಕ್ಕೆ ಲಿಂಕ್ ನಾವು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೀವಿ. ಹೀಗೆ ಈ ಉಪಕರಣ ಉಪಯೋಗಿಸ್ಕೊಂಡು ಇದನ್ನು ಚೆನ್ನಾಗಿ ಚಂದ ಮಾಡಿ ಕಟ್ ಮಾಡೋಣ. ಇನ್ನೇನಿದೆ ಸ್ನೇಹಿತರೆ, ನಾವು ಕಟ್ ಮಾಡ್ಕೊಂಡಿರುವಂಥ ತುಕಡಿಗಳನ್ನು ಬಿಸಿ ಬಿಸಿ ಎಣ್ಣೆಗೆ ವರ್ಗಾಯಿಸ್ಕೊಂಡು ಅದು ಚಿನ್ನದ ಬಣ್ಣ ಹೊಂದುವವರೆಗೂ ಅದನ್ನು ಚೆನ್ನಾಗಿ ಕರಿಬೇಕು. ಇಷ್ಟೇ ಸ್ನೇಹಿತರೆ, ಚಿಕ್ಕಂದಿನ ಸಿಹಿ ಸವಿ ನೆನಪುಗಳು ಹೊಂದಿರುವಂಥ ಸಿಹಿ ತುಕಡಿ ಅಥವಾ ಸಿಹಿ ಶಂಕರಪಾಳಿ ತಯಾರಾಗಿದೆ. ಕೊನೆಯದಾಗಿ ಈ ಒಂದು ಹಂಚಿಕೆ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋ ಲೈಕ್ ಮಾಡಿ, ಹಾಗೇ ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡಿ. ಸದ್ಯದಲ್ಲೇ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲೇ ಇದ್ದರೂ ಖುಷಿಯಾಗಿರಿ, ಲೈಫನ್ನು ಎಂಜಾಯ್ ಮಾಡಿ.